4-5 ವರ್ಷಗಳಿಂದ ಮದುವೆ ಆಗ್ತೀನಿ ಅಂತ ಜೊತೆಗಿದ್ದವನು ಈಗ ಏಕಾಏಕಿ ಕೈ ಕೊಡೋದಕ್ಕೆ ಕಾರಣವಾಗಿದ್ದು ಕಿರಣ್ ತಾಯಿ. ಅವರಿಗೆ ಮಗನ ಪ್ರೀತಿಯ ಬಗ್ಗೆ ತಿಳಿದದ್ದೇ ತೀರಾ ವಿಚಿತ್ರವಾಗಿ. ಅರಳುವ ಮುನ್ನ ಮೊಗ್ಗು ಬಳ್ಳಿಗೆ ಸ್ವಂತ, ಅರಳಿದ ಮೇಲೆ ಹೂ ಪರರಿಗೆ ಸ್ವಂತ. ಈ ರತ್ನಮ್ಮ ಸಿದ್ದರಾಜು ದಂಪತಿಗೆ ಮಗ ಕೈತಪ್ಪಿ ಹೋಗ್ತಿದ್ದಾನೆ ಅನ್ನೋದು ಗೊತ್ತಾದದ್ದು ರಿಲೇಟಿವ್ ಒಬ್ಬರ ಫಂಕ್ಷನ್ನಲ್ಲಿ. ಆವತ್ತು ಕುಡಿದ ಕಿರಣ ಈ ಸರಸ್ವತಿ ವಿಷಯನ ಬಾಯ್ಬಿಟ್ಟಿದ್ದ. ತಂದೆ ತಾಯಿಗೆ ಈಗ ಒಂದು 6 ಮಂತ್ಸಿಂದ ಗೊತ್ತಾಗಿರೋದು. ಹೆಂಗೆ ಅಂತಂದರೆ ಕುಡ್ದಿದ್ದ ಜ್ಞಾನದಲ್ಲಿ ಎಲ್ಲ ಹೇಳಿದ, ನಿಂಗೆ ಅವಳನ್ನ ಮದುವೆ ಆಗಬೇಕು ಅಂತಿದ್ದೀನಿ, ಅವಳನ್ನ ಬಿಟ್ಟರೆ ನನಗೆ ಇಲ್ಲಕ್ಕಾಗಲ್ಲ, ನಾನು ಅವಳನ್ನೇ ಮದುವೆ ಆಗೋದಂತೆಲ್ಲ ಕೇಳಿದ್ದಕ್ಕೆ ಅವ್ರ ತಾಯಿ ನಾನು ಸೂಸೈಡ್ ಮಾಡ್ಕೊತೀನಿ, ಅವಳನ್ನ ಬಿಟ್ಬಿಡು ಅಂತೆಲ್ಲ ಹೇಳಿ ಅವ್ರ ತಾಯಿ ಎದುರಿಸಿರೋ ಕಾರಣಕ್ಕೋಸ್ಕರ ಅವನು ನನ್ನ ಬಿಡ್ತಾ ಇದ್ದಾನೆ. ಹೆತ್ತವರ ವಿರುದ್ಧ ನಡ್ಕೊಳ್ಳಲ್ಲ ಅಂದವನು ಮೊದಲು ಸರಸ್ವತಿಗೆ ಮನವೊಲಿಸಿ ಬೇರೆಯಾಗೋ ಪ್ರಯತ್ನ ಮಾಡಿದ್ದ. ಇವಾಗ ಮದುವೆ ಆಗೋಕ್ಕಾಗಲ್ಲ, ಒಂದೇ ಮಾತು, ಮದುವೆ ಆಗೋಕ್ಕಾಗಲ್ಲ, ನಿನ್ನ ಜೀವನ ನೀನು ನೋಡ್ಕೊ, ನೀನು ಬೇರೆಯವ್ರನ್ನ ಮದುವೆ ಮಾಡ್ಕೊ, ನಾನೇ ನಿಂತ್ಕೊಂಡು ಮಾಡ್ತೀನಿ. ನಿನ್ನಂಥವ್ರು ಎಷ್ಟೋ ಜನ ಇದ್ದಾರೆ, ನೀನು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಳ್ತಾ ಇದೀಯಾ? ಬೆಂಗಳೂರಲ್ಲಿ ಹುಟ್ಟಿ ನೀನು ಹಳ್ಳಿ ಆಡ್ದಂಗೆ ಆಡ್ತೀಯಲ್ಲೇ, ನೀನು ಮದುವೆ ಮಾಡ್ಕೊ, ನೀನು ಬೇರೆ ಏನೂ ಆಗಲ್ಲ ನಿನಗೆ ಅಂತ ಹೇಳ್ತಾನೆ. ಆದರೆ ಮನಸ್ಸೊಪ್ಪಬೇಕಲ್ಲ. 4 ವರ್ಷಗಳಿಂದ ಇವನ ಜೊತೆ ಗಂಡ ಹೆಂಡತಿ ಹಂಗಿದ್ದು ಈಗ ಇನ್ಯಾರಿಗೋ ಹೆಂಡತಿ ಆಗ್ತೀನಿ ಅಂದ್ರೆ ವ್ಯಭಿಚಾರಿ ಅನ್ನಿಸ್ಕೊಳ್ತೀನಿ ಅಂತ ಅಳ್ತಾ ಕುಂತ ಸರಸ್ವತಿಗೆ ನೀನು ನನ್ನ ಟೇಸ್ಟಿನ ಹುಡುಗಿ ಅಲ್ಲ ಅಂತಂದು ಮತ್ತಷ್ಟು ಮನ ನೋಯಿಸ್ದ. ಅವನಿಗೆ ಫ್ಯಾಷನ್ ಮಾಡ್ಕೊಳ್ಳೋರು ಬೇಕು, ಜೀನ್ಸ್ ವೇರ್ ಮಾಡ್ಕೊಂಡು ಲಿಪ್ಸ್ಟಿಕ್ಗಳು ಬಳ್ಕೊಂಡು ಫ್ಯಾಷನ್ ಮಾಡ್ಕೊಂಡಿರೋರು ಬೇಕು ಅವನಿಗೆ. ಬರೀ ಫ್ಯಾಷನ್ ಲೈಫು, ನನ್ನ ಜೊತೆ ಸಂಸಾರ ಮಾಡೋಕ್ಕಾಗಲ್ಲ ಅಂತ ಹಂಗೂ ಹೇಳ್ತಾನೆ. ನಿನ್ನ ಜೊತೆ ಭಾಳ ಯೋಗ್ಯತೆ ನನಗಿಲ್ಲಮ್ಮ, ನಾನು ನಿನ್ನ ಜೊತೆ ನಿನ್ನ ಒಂದು ಹೆಂಡತಿ ಥರ ಸಿಗೋದಕ್ಕೆ ನಾನು ಪುಣ್ಯ ಮಾಡಿರ್ಬೇಕಾದ್ರೆ ನನಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾನೆ. ಆದರೆ ನಾನು ತಪ್ಪಾಯಿತು, ನನ್ನ ಬಿಟ್ಬಿಡು ಅಂತ ಹೇಳ್ತಾನೆ. ಇರೋಷ್ಟು ದಿನ ನಿನ್ನ ಜೊತೆ ಚೆನ್ನಾಗಿರ್ತೀನಿ, ಅದ್ರ ಮದುವೆ ಮಾತ್ರ ಮಾಡ್ಕೊಳ್ಳಲ್ಲ ಅಂತಾನೆ. ಕಾಲಿಗೆ ಬಿದ್ದು ದಯನೀಯವಾಗಿ ವರ್ತಿಸೋ ಹುಡುಗನ ಮೇಲೆ ಸಿಟ್ಟಿಗೇಳೋದಕ್ಕಾದ್ರೂ ಹೆಂಗಾಗತ್ತೆ? ಆಗ್ಲೇ ಸರಸ್ವತಿ ಅವರ ತಾಯಿ ಜೊತೆ ಮಾತಾಡೋ ಯೋಚನೆ ಮಾಡಿದ್ಲಂತೆ. ತಾಯಿ ಫೋನಲ್ಲಿ ಮಾತಾಡಿದ್ದಾರೆ. ಫೋನಲ್ಲೆಲ್ಲ ಮಾತಾಡಿ ನಾನು ಹಿಂಗೆಲ್ಲ ಹೇಳ್ಕೊಂಡಿದ್ದಕ್ಕೆ ನಿನ್ನ ಲೈಫ್ ಇದೆ, ನನ್ನ ಮಗನ ಬಿಟ್ಬಿಡು, ನೀನು ಬೇರೆ ಮದುವೆ ಮಾಡ್ಕೊ, ನಮ್ಮ ಮನೇಲಿ ಒಪ್ಕೊಳ್ಳಲ್ಲ, ನೀನು ಮಾಡ್ಕೊಂಡ್ರು ನೀನು ಅವನ್ನ ಕರ್ಕೊಂಡೋಗು ಅಂತ ನನಗೆ ಹೇಳೋದು. ಅವನಿಗೆ ನಾನು ಸತ್ತೋಗ್ತೀನಿ ನೀನೇನಾದರೂ ಅವಳನ್ನ ಮದುವೆ ಮಾಡ್ಕೊಂಡ್ರೆ ಅಂತ ಅವನಿಗೆ ಹೇಳೋದು. ಹೀಗೆ ಹೆತ್ತವಳು ಡಬಲ್ ಗೇಮ್ ಮಾಡ್ತಿದ್ದಾಳೆ ಅಂತ ಸರಸ್ವತಿ ಹೇಳ್ತಾಳೆ. ಆದ್ರೆ ನಮ್ಮ ಜೊತೆ ಮಾತಾಡಿದ ರತ್ನಮ್ಮ ಹೇಳಿದ್ದೇ ಬೇರೆ. ಅವಳೇನೋ ದುಡ್ಡು ಕಾಸು ಬೇಕು ಅಂತ ಧಮಕಿ ಹಾಕೊಂಡು ಬಂದಿದ್ದಾಳೆ, ಅದು ನಮಗೆ ಗೊತ್ತಿಲ್ಲ ಏನು ಅಂತ. 15 ಲಕ್ಷ ರೂಪಾಯಿ ಬೇಕು ಅಂತಿದ್ದಾಳೆ. ಈಗ ಗೊತ್ತಿಲ್ಲ, ತೋರಿಸ್ಲಿ ಏನಕ್ಕೆ ಕೊಟ್ಟಿದ್ದಾಳೆ ಅಂತ ತೋರಿಸ್ಲಿ. ಅವಳೇನಿಂದ ದುಡಿದ್ಲು ತೋರಿಸ್ಲಿ, ಅವಳೇನು ಕೆಲಸ ಮಾಡ್ತಾಳೆ, ಅವಳಿಗೆ ಎಲ್ಲಿಂದ ಬಂತು ದುಡ್ಡು ಅಷ್ಟೊಂದು 20 ಲಕ್ಷ ಗೊತ್ತಿಲ್ಲ ನಮಗೆ. ಗೊತ್ತಿಲ್ಲ ಏನು ಗೊತ್ತಿಲ್ಲ. ಅವಳು ನೋಡಿದ್ ನಾ ಇವತ್ತೇ ನಮ್ಮ ಮನೇಲಿ ಈಗ ಒಂದು ಸ್ವಲ್ಪ ದಿನದಿಂದ ಫೋನ್ ಮಾಡಿದ್ಲು, ನಿಮ್ಮ ಮಗನಿಗೂ ನನಗೂ ಸಂಬಂಧ ಇಲ್ಲ, ಬಿಟ್ಬಿಟ್ಟಿದ್ದೀನಿ, ಬೇಡ ನನಗೆ, ನಿಮಗೂ ಒಬ್ಬನೇ ಮಗ ಇರೋದು ಅಂತೀರಾ, ಬೇಡಮ್ಮ ನೋವು ಮಾಡ್ಕೋಬೇಡಿ ಅಂದ್ಲು. ಇವಾಗೇನೋ ಯಾರೋ ಹೇಳ್ಕೊಟ್ಟಿದ್ದಾರೆ, ಈ ಥರ ಹಿಂಗೆಲ್ಲ ಕೇಳು ಮಾಡು ಕೊಡ್ತಾರೆ ಅಂತ. ಅದಕ್ಕೆ ಅವಳು ಮತ್ತೆ ಈಗ ಬಂದು ಈ ಥರ ಮಾಡ್ತಿದ್ದಾಳೆ ಗಲಾಟೆ. ಯಾರು ಏನು ಹೇಳಿದಾರೋ ಗೊತ್ತಿಲ್ಲ. ಆದ್ರೆ ಸ್ವಲ್ಪ ದಿನ ಮೊದಲು ಕಿರಣ ಈಕೆಗಾಗಿ ಅಪ್ಪ ಅಮ್ಮನ್ನ ಬಿಡೋ ಮಾತಾಡಿದ್ದ ಅನ್ನೋದನ್ನ ಅವರ ತಂದೆನೇ ಒಪ್ಕೋತಾರೆ. 99 ಜನ ಅದೇ ತರ ಇರೋದು. ಇವಾಗ ಬಹಳ ಕಷ್ಟ ಬಿಟ್ಟು ಬೆಳೆಸಿದ್ದೀನಿ. ಮಕ್ಕಳು ಹುಟ್ಟೋ ತನಕನೇ ಇವತ್ತು ದಿನ ಪ್ರಪಂಚ. ನಾವು ಕೆಲವು ಸುಖಕ್ಕೋಸ್ಕರ ನಾವು ಮಕ್ಕಳನ್ನ ಹುಟ್ಟಿಸ್ತೀವಿ. ಮಕ್ಕಳು ಹುಟ್ಟಿಸಿದ್ಮೇಲೆ ಆ ತಾಯಿ ಎಷ್ಟು ಕಷ್ಟ ಪಡ್ತಾಳೆ ಡೆಲಿವರಿ ಆಗುವಾಗ. ಮಕ್ಕಳು ಆದ್ಮೇಲೂ ಈ ತರ ನೋವು ಅನುಭವಿಸ್ತಾಳೆ. ನಾವು ನಮಗೆ ಗೊತ್ತಾದಾಗ ನಾನು ಮಾತಾಡಿದಾಗ ನನ್ನ ಮಗ ಏನು ಹೇಳ್ದ, ಹರ್ಕೊಟ್ಬಿಡ್ತೀನಿ ಅಂತ ಹೇಳ್ದ. ಏನಂತ? ನನಗೂ ನಮ್ಮ ತಂದೆ ಮಕ್ಕಳಿಗೆ ಸಂಬಂಧ ಇಲ್ಲ, ಬರ್ಕೊಟ್ಬಿಡ್ತೀನಿ. ತಂದೆ ತಾಯಿ ಮುಂದೆ ಅಷ್ಟು ನಿಷ್ಠುರ ಆದವನು ಈಕೆ ಹತ್ರನೂ ಅದೇ ರೀತಿ ಮಾಡಿದ್ದು ಆಶ್ಚರ್ಯ. ಅತ್ತ ಅವರಿಗೂ ಅಲ್ಲ, ಇತ್ತ ಇವಳಿಗೂ ಅಲ್ಲ, ಇನ್ಯಾವುದೋ ಹುಡುಗಿನ ಬುಟ್ಟಿಗೆ ಹಾಕೊಂಡು ಯಾಮಾರಿಸೋದಕ್ಕೆ ನೋಡ್ತಿದ್ದಾನೆ ಅಂತ ಇವಳಿಗನ್ನಿಸಿದೆ. ಈಗ ಈ ಹುಡುಗಿ ಕಿರಣ್ ಬೇಕೇ ಬೇಕು ಅಂತ ಅವರ ಮನೆಗೆ ಬಂದು ಕುಂತಿದ್ದಾಳೆ. ನನ್ನ ಮದುವೆ ಆಗಲೇಬೇಕು, ಅವ್ನ ಜೀವನದಲ್ಲಿ ಅವ್ನ ಪಾಠ ಕಲೀಲೇಬೇಕು, ನನಗಾಗಿದ್ದು ಮೋಸ ಇನ್ಯಾರಿಗೂ ಆಗಬಾರ್ದು, ನನಗೆ ನನಗೆ ನ್ಯಾಯ ಬೇಕೇ ಬೇಕು. ಅಕಸ್ಮಾತ್ ಅವನ್ನ ನನ್ನ ಲೈಫ್ ಕೊಡಲಿಲ್ಲ ಅಂತಂದರೆ ನಾನಂತೂ ಬದುಕೋ ಆಸೆನೂ ನಾನು ಇಟ್ಕೊಂಡಿಲ್ಲ. ಅಕಸ್ಮಾತ್ ನನ್ನ ಜೀವಕ್ಕೆ ಏನಾದರೂ ಹಾನಿ ಆದರೆ ಇವ್ರ ಮನೆಯವರೇ ಕಾರಣ. ಅವ್ರ ತಾಯಿ, ಅವ್ರ ತಂದೆ, ಅವ್ರ ಅಕ್ಕ, ಕಿರಣ್, ಇಷ್ಟು 4 ಜನನೇ ಕಾರಣ. ಸತ್ರು ಬದುಕಿದ್ರು ಅವನ ಜೊತೆಗೆ ಅಂತ ಸರಸ್ವತಿ ಪಟ್ಟು ಹಿಡಿದಿದ್ದಾಳೆ. ಇನ್ನು ಕಿರಣನ ಹೆತ್ತವರು ಮಗ ಅದೇನು ಬೇಕಾದರೂ ಮಾಡಿಕೊಳ್ಳಿ, ನಾವಂತೂ ಇವಳನ್ನ ಸೊಸೆ ಅಂತ ಮನೆ ತುಂಬಿಸ್ಕೊಳ್ಳೋದಿಲ್ಲ,
ಅವರಿಬ್ರು ಎಲ್ಲಾದ್ರೂ ಬದುಕಳ್ಳಿ ಅಂತಂದು ಸ್ಟೇಷನ್ನಿಂದ ಹೊರಟು ಹೋಗಿದ್ರು. ಅಷ್ಟಾದ ಮೇಲೆ ಸರಸ್ವತಿ ಅವರ ಮನೆಗೆ ಹೋಗಿಲ್ಲ. ಆಕೆ ಬರ್ತಿಲ್ಲ ಅನ್ನೋದು ಕನ್ಫರ್ಮ್ ಆದ ಮೇಲೆ ಓಡ್ ಹೋಗಿದ್ದ ಕಿರಣ ವಾಪಸ್ ಬಂದಿದ್ದು. ಅವನು ಮನೇಲೇ ಇದ್ದಾನೆ ಅನ್ನೋದು ಗೊತ್ತಾದ ಮೇಲೆ ಸರಸ್ವತಿ ಮತ್ತೆ ಮಹಿಳಾ ಸಂಘಟನೆಯವರ ಹತ್ರ ನಮ್ಮಿಬ್ಬರ ಮದುವೆ ಮಾಡಿಸಿ ಅಂತ ಕೇಳ್ಕೊಂಡ್ಲು. ಯಾರೂ ಈಕೆಯ ಸಹಾಯಕ್ಕೂ ಬಂದಿಲ್ಲ. ಇನ್ನು ಈ ಹುಡುಗಿಗೆ ಒಂಟಿಯಾಗಿ ಹೋರಾಡಿ ಗೆಲ್ತೀನಿ ಅನ್ನೋ ಭರವಸೆ ಇಲ್ಲ. ಆದ್ರೆ ಹೆಂಗೋ ತನ್ನ ಬದುಕು ಇವತ್ತಲ್ಲ ನಾಳೆ ಸರಿ ಹೋಗಬಹುದು ಅನ್ನೋ ವಿಶ್ವಾಸ ಇವಳುದು. ಈಕೆಗೆ ನ್ಯಾಯ ಸಿಗುತ್ತಾ? ಗೊತ್ತೋ ಗೊತ್ತಿಲ್ಲದೆಯೋ ತಪ್ಪುಗಳು ನಡೆದು ಹೋಗುತ್ತವೆ. ಈಗ ನಮ್ಮವರು ಯಾರೂ ಇಲ್ಲ ಅಂದ್ಕೊಳ್ಳೋದಕ್ಕಿಂತ ಎಲ್ಲರೂ ಒಂದಾಗಿ ಬದುಕೋದು ಉತ್ತಮ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.